ನಮಸ್ಕಾರ ಎಲ್ಲರಿಗೂ. ಸೊ ನಾನು ಡಾಕ್ಟರ್ ರವಿ ಜಂಗಮನಿ, ಡಿಪಾರ್ಟ್ಮೆಂಟ್ ಆಫ್ ನೆಫ್ರಾಲಜಿ, ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್, ಮಣಿಪಾಲ್ ಹಾಸ್ಪಿಟಲ್, ಓಲ್ಡ್ ಏರ್ಪೋರ್ಟ್ ರೋಡ್, ಬೆಂಗಳೂರು. ಇಂದಿನ ದಿನ ನಾವು ವರ್ಲ್ಡ್ ಕಿಡ್ನಿ ದಿವಸ ಆಚರಿಸ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ವರ್ಲ್ಡ್ ಕಿಡ್ನಿ ದಿವಸದ ಶುಭಾಶಯಗಳು. ಈ ವರ್ಷದ ಥೀಮ್ ಎಂದರೆ ಆರ್ ಯುವರ್ ಕಿಡ್ನೀಸ್ ಆರ್ ಓಕೆ, ಈಸ್ ಇಟ್ ರಿಯಲಿ ಸೋ? ನಿಮ್ಮ ಕಿಡ್ನಿಗಳು ನಿಮ್ಮಿಂದ ಹ್ಯಾಪಿ ಆಗಿದಾವ? ನೋಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ನಾವು ಉಪಯೋಗಿಸುವ ಆಹಾರ, ನಾವು ಕುಡಿಯುವ ನೀರು ಅಥವಾ ಅದನ್ನ ಬದಲಾಗಿ ಸೋಡಾ, ಆಲ್ ಬೆವರೇಜಸ್ ಉಪಯೋಗಿಸೋದ್ರಿಂದ, ಆಮೇಲೆ ನಮ್ಮ ಲೈಫ್ ಸ್ಟೈಲು ವ್ಯತ್ಯಾಸ ಆಗಿರೋದ್ರಿಂದ ನಮ್ಮ ಕಿಡ್ನಿಗಳಿಗೆ ಭಾಳ ಬರ್ಡನ್ ಆಗ್ತಾ ಇದೆ. ಸೊ ಅವು ಕೆಲಸ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಇಂದಿನ ದಿನ ಕಿಡ್ನಿ ರೆಸಿಗ್ನೇಷನ್ ಕ್ಯಾಂಪೇನ್ ಅನ್ನ ನಮ್ಮ ಮಣಿಪಾಲ್ ಆಸ್ಪತ್ರೆ ವತಿಯಿಂದ ಆಚರಿಸ್ತಾ ಇದ್ದೇವೆ. ಹಾಗಾದ್ರೆ ಏನಿದು ಕಿಡ್ನಿ ರೆಸಿಗ್ನೇಷನ್? ನಾವು ಎಲ್ಲ ಉಪಯೋಗಿಸುವ ಆಹಾರ, ಸೋಡಾ, ಅದರ್ ಬೆವರೇಜಸ್ದಿಂದ ನಮ್ಮ ಕಿಡ್ನಿಗಳು ಬೇಸತ್ತು ಹೋಗಿದ್ದಾವೆ. ಸೊ ಅದರಿಂದ ಅವು ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಸೊ ಅವು ರೆಸಿಗ್ನೇಷನ್ ಕೊಡೋಕ್ಕೆ ರೆಡಿ ಆಗಿದ್ದಾವೆ. ಸೊ ಈ ರೆಸಿಗ್ನೇಷನ್ ಕೊಟ್ಟರೆ ನಮ್ಮ ಕಿಡ್ನಿಗಳು ಕೆಲಸ ಮಾಡಲಿಲ್ಲ ಅಂದರೆ ನಿಮಗೆ ಗೊತ್ತಿರಬೇಕು ಅದರಿಂದ ಎಷ್ಟು ಪರಿಣಾಮ ಆಗ್ಬೋದು ನಮ್ಮ ಹೆಲ್ತ್ ಮೇಲೆ. ನಮ್ಮ ಕಿಡ್ನಿಗಳು ಕೆಲಸ ಮಾಡೋದು ನಿಂದಿರಿಸ್ಬಿಟ್ರೆ ನಮ್ಮ ಮೂತ್ರ ವಿಸರ್ಜನೆ, ಕಲುಷಿತ ವೇಸ್ಟ್ ಪ್ರಾಡಕ್ಟ್ಸು ಹೊರಗಡೆ ಹಾಕೋದು ನಮ್ಮಿಂದ ಕಷ್ಟ ಆಗುತ್ತೆ. ಅವು ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋದರೆ ಬೇರೆ ಅಂಗಾಂಗಗಳಿಗೆ ದುಷ್ಪರಿಣಾಮ ಬೀರುತ್ತೆ. ಸೊ ಇದರಿಂದ ನಮಗೆ ಉಸಿರಾಟದ ತೊಂದರೆ, ಹಸುವು ಆಗದೆ ಇರೋದು, ರಕ್ತಹೀನತೆ ಆಗೋದು, ನಮ್ಮ ಮೂಳೆಗಳು ವೀಕ್ ಆಗೋದು, ಇವೆಲ್ಲ ತೊಂದರೆಗಳು ಶುರು ಆಗ್ತವೆ. ಅದರಿಂದ ನಮ್ಮ ದೇಹದ ಸ್ಥಿತಿ ಬಹಳ ಕ್ಷೀಣವಾಗುತ್ತೆ. ಹಾಗಾದ್ರೆ ರೆಸಿಗ್ನೇಷನ್ ಕೊಟ್ಟರೆ ನಾವು ಡಯಾಲಿಸಿಸ್ ಅಂತ ಟ್ರೀಟ್ಮೆಂಟ್ಗೆ ಒಳಗಾಗಬೇಕು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡ್ರೆ ಇವೆಲ್ಲ ಸರಿಪಡಿಸೋಕ್ಕಾಗೋದು. So this is the situation what we will undergo if our kidneys resign. So ಈ ರೆಸಿಗ್ನೇಷನ್ನ ತಡೆಗಟ್ಟಕ್ಕೆ ನಮ್ಮ ಕಡೆಯಿಂದ ಆದಷ್ಟು ಏನು ಪ್ರಯತ್ನ ಮಾಡ್ಬೋದು ಅದು ನೀವೆಲ್ಲರೂ ತಿಳ್ಕೊಂಡಿರ್ಬೇಕು. ಸೊ ಹಾಗಾಗಿ ನಮ್ಮ ಕಿಡ್ನಿಗಳನ್ನು ಕಾಪಾಡೋಕ್ಕೆ ನಾವು ಒಳ್ಳೆಯ ಆಹಾರ, ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಸೊ ಸ್ವೀಟು, ಉಪ್ಪಿನ ಅಂಶ ಕಡಿಮೆ ಇಟ್ಕೋಬೇಕು. ಸೊ ನಮ್ಮ ಶುಗರು, ಬ್ಲಡ್ ಪ್ರೆಷರನ್ನು ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೋಬೇಕು. ರೆಗ್ಯುಲರ್ ಆಗಿ ಡಾಕ್ಟರ್ ಜೊತೆಗೆ ಸಂಪರ್ಕದಲ್ಲಿರಬೇಕು, ಚೆಕಪ್ ಮಾಡಿಸ್ಬೇಕು. ಕಿಡ್ನಿ ಹೆಲ್ತ್ ಚೆಕ್ ಮಾಡಲಿಕ್ಕೆ ಬ್ಲಡ್ ಸಿರಮ್ ಕ್ರಿಯಾಟಿನಿನ್ ಅಂತ, ಯೂರಿನ್ ಅನಾಲಿಸಿಸು ಮತ್ತು ಸಿಂಪಲ್ ಆಗಿರೋ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಫ್ ದ ಕಿಡ್ನೀಸ್ ಅದನ್ನು ಮಾಡೋದ್ರಿಂದ ಕಿಡ್ನಿ ಹೆಲ್ತ್ ಸ್ಟೇಟಸ್ ಹೇಗಿದೆ ಅಂತ ನಮಗೆ ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಟ್ರೀಟ್ಮೆಂಟನ್ನು ಮಾಡಿಫೈ ಮಾಡಿಕೊಂಡು ಅವನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಇದೇ ಎಲ್ಲದರ ಜೊತೆಗೆ ನಮ್ಮ ಬ್ಯಾಡ್ ಹ್ಯಾಬಿಟ್ಸು, ಸ್ಮೋಕಿಂಗು, ಬೆವರೇಜಸ್ ತೊಗೊಳೋದು, ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ನಮಗೆ ಏನಾದರೂ ತೊಂದರೆ ಇದ್ದರೆ ನುರಿತ ಡಾಕ್ಟರ್ ಕಡೆ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕು. ಅದು ಬಿಟ್ಟು ಪೇನ್ ಕಿಲ್ಲರ್ಸ್ ತೊಗೊಳೋದಾಗಲಿ, ಸೆಲ್ಫ್ ಮೆಡಿಕೇಶನ್ ತೊಗೊಳೋದಾಗಲಿ, ಅದರಿಂದ ನಮ್ಮ ಕಿಡ್ನಿಗಳಿಗೆ ತೊಂದರೆಗಳಾಗ್ತವೆ. ಇವೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡು ಮತ್ತೆ ನಮ್ಮ ಕಿಡ್ನಿಗಳು ಚೆನ್ನಾಗಿ ಕೆಲಸ ಮಾಡೋ ಹಾಗೆ ಸಹಕರಿಸೋಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಸೊ ಅದೆಲ್ಲ ಒಳ್ಳೆಯದಾದ್ರೇ ನಮ್ಮ ಕಿಡ್ನಿಗಳು ರೆಸಿಗ್ನೇಷನ್ ಮಾಡೋದನ್ನು ತಪ್ಪಿಸೋಕ್ಕೆ ಅನುಕೂಲ ಆಗುತ್ತೆ. ಸೊ ಲೆಟ್ಸ್ ಪ್ಲೆಡ್ಜ್. ಸೊ ಅವರ್ ಕಿಡ್ನಿ ಹೆಲ್ತ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ನಮ್ಮ ಕಿಡ್ನಿ ಹೆಲ್ತು ನಮ್ಮ ಕೈಯಲ್ಲಿದೆ, ಅದನ್ನು ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ಥ್ಯಾಂಕ್ ಯು.